ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿಗೋಷ್ಠಿ ಮೂಲಕ ಇಡೀ ಅಮೆರಿಕದ ಪ್ರಜೆಗಳನ್ನು ಅಡ್ರೆಸ್ ಮಾಡೋದ್ರ ಜೊತೆಗೆ ಜಗತ್ತಿಗೆ ಒಂದು ಹಿಂಟ್ ಕೊಟ್ಟರು. ಹೇಳ್ತೀವಿ ನಿಮಗೆ ಆ ಹಿಂಟ್ ಏನು ಅಂತ. ಮತ್ತು ಯುದ್ಧ ಮುಗಿಯುತ್ತಾ, ಇವತ್ತು ಮುಗಿದೋಗುತ್ತಾ ಅಂತ ಕೇಳಿದ್ರೆ ನೋ, ಮುಗಿಯಲ್ಲ. ಇನ್ನು 2-3 ವಾರಗಳ ತನಕ ಕಂಟಿನ್ಯೂ ಆಗುತ್ತೆ. ಯುದ್ಧದಿಂದ ಸಾಧಿಸಿದ್ದೇನು ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕನನ್ನ ಹೊಡೆದು ಹಾಕಿದ್ದೀವಿ, ಮುಗಿಸಿದ್ದೀವಿ, ನಾವು ವಾಯುದಳವನ್ನು ಸರ್ವನಾಶ ಮಾಡಿದ್ದೀವಿ ಇರಾನ್ದು, ಅವ್ರು ಎದ್ದಳಕ್ಕೆ ಆಗಲ್ಲ, ಆ ಥರ ಬಡ್ದಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. IRGCಯ ಪ್ರಮುಖ ನಾಯಕರನ್ನ ಮುಗಿಸ್ಬಿಟ್ಟಿದ್ದೀವಿ, ಅಲ್ಲಿಗೆ ಅವರ ಫೈಟಿಂಗ್ ಸ್ಪಿರಿಟು ಕಡಿಮೆ ಆದಂಗಿದೆ. IRGCಯ ಪ್ರಮುಖ ಕೇಂದ್ರ ಸ್ಥಾನಗಳನ್ನು ನಿರ್ನಾಮ ಮಾಡಿದ್ದೀವಿ ಅಂತ ಟ್ರಂಪ್ ಕೊಡ್ತಾ ಇರೋ ಲಿಸ್ಟು. ಯುದ್ಧದ ಆಬ್ಜೆಕ್ಟಿವ್ ಅಚೀವ್ ಆಗಿದೆಯಾ ಅನ್ನೋದು ಉತ್ತರ ಇದು. ಯಾವ ಶತ್ರು ರಾಷ್ಟ್ರಕ್ಕೂ ಹಿಂಗೆ ಯಾರೂ ಹೊಡೆದಿರಲಿಲ್ಲ ಬಿಡಿ, ನಾವು ಗ್ರೇಟು ಅಂತಿದ್ದಾರೆ. 47 ವರ್ಷದಿಂದ ಅಮೆರಿಕ ಸರ್ವನಾಶದ ಬಗ್ಗೆ ಇರಾನ್ ಬಾಯ್ಬಿಟ್ರೆ ಡೆತ್ತು ಅಮೆರಿಕ ಅಂತಿತ್ತು, ಕೊಟ್ಟಿದ್ದೀವಿ ಡೆತ್ ಅವ್ರಿಗೆ ಈಗ ಅಂತ ಇರಾನ್ ದಾಳಿಗೆ ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಈ ಕೊಚ್ಕೊಳ್ಳೋದ್ರ ಬಗ್ಗೆ ಯಾರಿಗೂ ಏನು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಇಂಟ್ರೆಸ್ಟ್ ಇದ್ದಿದ್ದು ಯುದ್ಧ ಇವತ್ತಿಗೆ ನಿಲ್ಲಿಸ್ತಾ ಇದ್ದೀವಿ ಅಂತ ಟ್ರಂಪ್ ಬಾಯಲ್ಲಿ ಬರುತ್ತಾ ಅಂತ. ಅದು ಬಂದಿಲ್ಲ. ಇನ್ಫ್ಯಾಕ್ಟ್ ಇನ್ನೂ ಇಂಟೆನ್ಸಿವ್ ಆಗಿ ದಾಳಿ ಮಾಡ್ತೀವಿ, ಫಿನಿಶ್ ಲೈನ್ ಹತ್ರ ಇದ್ದೀವಿ, ನಾವು ಫಿನಿಶ್ ಲೈನ್ ಹತ್ರ ಇದ್ದೀವಿ, ಫಿನಿಶ್ ಲೈನ್ ದಾಟ್ಬಿಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಇರಾನ್ ಜೊತೆಗಿನ ಒಪ್ಪಂದವನ್ನು ಒಬಾಮಾ ಮಾಡಿದಂತಹ ಒಪ್ಪಂದವನ್ನು ರದ್ದು ಮಾಡಿದ್ದು ನಾವೇ ಅಂತೆಲ್ಲ ಕೊಚ್ಕೊಂಡಿದ್ದಾರೆ.